ಮೈಫೋರ್ಸ್ ಬಾಯ್ಸ್ ಅಲ್ಲ. ಪವನ್ ಕಲ್ಯಾಣ್ ಅವರು, ನಾನು ಜೈ ಪವನ್ ಕಲ್ಯಾಣ್ ಜೈ ಜನಸೇನೆ ಅಂತೀನಿ, ಆದ್ರಿಂದ ಮೈಫೋರ್ಸ್ ಮಹೇಶ್ ಅನ್ನೋ ಸ್ಟೇಜರು ಇದು ಕೊಟ್ಟಿದ್ದಾರೆ. ನೀವು ಹೇಳ್ದಂಗೆ ಸಾಮಾನ್ಯರು ಇವಾಗ ಕೂಡ ಪವನ್ ಕಲ್ಯಾಣ್ ಅವ್ರ ಟಾರ್ಗೆಟ್ ಅದೇ, ನಮ್ಮಲ್ಲಿರೋ ನಾಯಕರು, ನಮ್ಮಲ್ಲಿರೋ ಕಾರ್ಯಕರ್ತರು MLAಗಳಾಗಬೇಕು, MP ಗಳಾಗಬೇಕು, ಜನರ ಸೇವೆ ಮಾಡಬೇಕು. ಅದಕ್ಕೆ ಪವನ್ ಕಲ್ಯಾಣ್ ಅನ್ನೋ ವ್ಯಕ್ತಿ, ಪವನ್ ಕಲ್ಯಾಣ್ ಅವ್ರ ಶಕ್ತಿ ಕೊಡ್ತಾರೆ. ಅವ್ರೊಂದು ವೇದಿಕೆ ಆಗಿದ್ದಾರೆ ಸಾಮಾನ್ಯರಿಗೆ. ಸಾಮಾನ್ಯರು ಇವಾಗ ಯಾರೋ ಹೇಳಿದ್ರು 100 ಕೋಟಿ 200 ಕೋಟಿ ಎತ್ಕೊಂಡ್ಬಂದು MLAಗಳು ಅಂಥದ್ದು ನಮ್ಮ ರಾಜಕೀಯ ಅಲ್ಲ, ಜನಸೇನಾ ಪಾರ್ಟಿ ರಾಜಕೀಯ. ಸಾಮಾನ್ಯರನ್ನ MLAಗಳಾಗಿ MP ಗಳಾಗಿ ಮಾಡೋದೇ ಜನಸೇನಾ ಪಾರ್ಟಿ. ಆಲ್ರೆಡಿ ಆಂಧ್ರದಲ್ಲಿ ಮಾಡಿ ತೋರಿಸಿದ್ದೀವಿ, ಕರ್ನಾಟಕದಲ್ಲೂ ಮಾಡ್ತೀವಿ. ಜನರ ಆಶೀರ್ವಾದ ಇದೆ, ಕರ್ನಾಟಕದ ಜನರ ಪ್ರೀತಿ ಪ್ರೇಮ ಇದೆ, ಅವ್ರ ಆಶೀರ್ವಾದ ಇದೆ. ಅವರೇ ಬೇಕಂದ್ರೆ ದುಡ್ಡು ಕೊಟ್ಟು ಒಂದಲ್ಲ ಅವ್ರ ಪಾರ್ಟಿನ ನಡೆಸ್ತಾರೆ. ಈಗ ಹೋರಾಟ ಅಂತ ಬಂದ ನಾನು ಬಿಟ್ಟರೆ ಎಲ್ಲರೂ ಕರ್ನಾಟಕದಲ್ಲಿ. ಪವನ್ ಕಲ್ಯಾಣ್ ಅವರು CM ಆಗ್ತಾರಾ? ಇವರೆಲ್ಲರೂ ಪಕ್ಷಗಳ ಜೊತೆ ಇವಾಗ ಜನಸೇನಾ ಪಕ್ಷ ಕೂಡ ಒಂದು ಬಂದಿದೆ. ಎಲ್ಲ ಪಕ್ಷಗಳ ಜೊತೆಗೆ ಪವನ್ ಕಲ್ಯಾಣ್ ಜನಸೇನಾ ಬಂದಿಲ್ಲ. ಎಲ್ಲ ಪಕ್ಷಗಳಿಗಿಂತ ಸ್ಪೆಷಲ್ ಆಗಿ ಹೆಂಗೆ ಅಂದರೆ, ದುಡ್ಡು ಎತ್ಕೊಂಡ್ಬರೋರಲ್ಲ, ಜನಸಾಮಾನ್ಯರಲ್ಲಿ ಇರೋರನ್ನೇ ಲೀಡರ್ಸ್ ಆಗಿ ಮಾಡಬೇಕು ಅಂತ. ಜನಸಾಮಾನ್ಯರ ಕಷ್ಟಕ್ಕೋಸ್ಕರ ಯಾರ ಹತ್ರ ಹೋರಾಡ್ತಾರೋ ಅಂಥವ್ರನ್ನ ಲೀಡರ್ಸ್ ಮಾಡಬೇಕಂತೆ ಪವನ್ ಕಲ್ಯಾಣ್ ಅವರು ಬಂದಿರೋದು. ತೆಲುಗುದಲ್ಲಿ ಹೇಳ್ಬೇಕಂದ್ರೆ ರಬ್ಬರ್ ಚಪ್ಪಲಿ వేసుకున్నంత ರಾಜಕೀಯ ದೀಪಿಸ್ತಾನೆ ಪವನ್ ಕಲ್ಯಾಣ್ ಅಂತ. ಮೀನ್ಸ್ ರಬ್ಬರ್ ಚಪ್ಪಲಿ ಏನು ಫೈನಾನ್ಷಿಯಲ್ ಆಗಿ ಇಲ್ಲದೆ ಇದ್ರು, ಯಾರಿಗಾದ್ರೆ ಜನರ ಕಷ್ಟಕ್ಕೋಸ್ಕರ ನಾವು ಕಷ್ಟಪಡಬೇಕು ಅನ್ಕೊಂತೀವೋ ಅಂಥವ್ರಿಗೋಸ್ಕರ ಜನಸೇನಾ ಪಾರ್ಟಿ ಇರೋದು. ಕಷ್ಟದಲ್ಲಿರೋ ಪ್ರತಿಯೊಬ್ಬರ ಆಸೆ ಜನಸೇನಾ ಆಗುತ್ತೆ. ನೀವು ನೋಡಿ, ಇವತ್ತು ಮುಂಭಾಗದಲ್ಲಿ ಆಫೀಸ್ ಓಪನ್ ಆಗಿದೆ, ಹತ್ತಿರದಲ್ಲೇ ಪಾರ್ಟಿ ಪರ್ಮಿಷನ್ ತಗೊಂಡು ನಾವು ಜನವಾಣಿ ಅನ್ನೋ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಜನವಾಣಿ ಅಂದರೆ ಜನರಿಂದ ಏನಾದರೂ ಸಮಸ್ಯೆಗಳ ಬಗ್ಗೆ ನಾವು ತಗೊಂಡು ಅದ್ರ ಬಗ್ಗೆ ಕಷ್ಟ ಮಾಡೋದು. ನಾವು ಹೇಳ್ತಾ ಇದ್ದೀವಿ 100%. ಇವರು ಕಷ್ಟಪಡ್ತಾರೆ, ಇವ್ರಿಗೆ ಏನಾದರೂ ಸಪೋರ್ಟ್ ಬೇಕಂದ್ರೂ ನಾವು ಬರ್ತೀವಿ. ನಾನೇ ಅಲ್ಲ, ಆಂಧ್ರ ಪ್ರದೇಶದವ್ರಿಗೆ ಲೀಡರ್ಸ್ ಎಲ್ಲರೂ ಬೇಕಂತಾರೆ ಬರ್ತಾರೆ. ಇವ್ರಿಗೋಸ್ಕರ ನಿಂತ್ಕೊಂತೀವಿ. ಕರ್ನಾಟಕ ಜನರ ಕಷ್ಟಕ್ಕೋಸ್ಕರ ನಾವು ನಿಂತ್ಕೊಂತೀವಿ. ಅವಸರ ಬಂದಾಗ ಪವನ್ ಕಲ್ಯಾಣ್ ಅವರು ಕೂಡ ಬರ್ತಾರೆ. ಜನಸೇನಾ ಪಾರ್ಟಿ ಗಡಿ ಭಾಗಕ್ಕೆ ಮಾತ್ರ ಸೀಮಿತ ಅಲ್ಲ. ಕನ್ನಡ ಅಸಲು ತೆಲುಗು ಬರದೇ ಇರೋರು ಕೂಡ ಜನಸೇನಾ ಪಾರ್ಟಿ ಪಕ್ಷದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಜಾಸ್ತಿ ಜನ ತೆಲುಗು ಕೂಡ ಬರಲ್ಲ, ಬಟ್ ಕನ್ನಡ ಜನಸೇನಾ ಪಕ್ಷದಲ್ಲಿ ಮಾತಾಡ್ತಾರೆ. ಇಲ್ಲಿ ಪವನ್ ಕಲ್ಯಾಣ್ ಅವ್ರಿಗೆ ಕನೆಕ್ಟ್ ಆಗಿರೋದು ಒಂದು ಭಾಷೆನೋ ಒಂದು ಪ್ರಾಂತನೋ ಅಲ್ಲ. ಪವನ್ ಕಲ್ಯಾಣ್ ಅವ್ರಿಗೆ ಕನೆಕ್ಟ್ ಆಗಿರೋದು ಒಂದು ಜಾತೀಯವಾದ, ಒಂದು ಅವರ ಹ್ಯೂಮ್ಯಾನಿಸಮ್, ಅವರ ಸಿದ್ಧಾಂತಗಳು ಕನೆಕ್ಟ್ ಆಗಿರೋದು. ಒಂದು ಭಾಷೆಗೆ ಸೀಮಿತ ಅಲ್ಲ ಪವನ್ ಕಲ್ಯಾಣ್ ಅವರು, ಒಂದು ಪ್ರಾಂತಕ್ಕೆ ಸೀಮಿತ ಅಲ್ಲ, ಒಂದು ಕ್ಯಾಸ್ಟಿಗೆ ಸೀಮಿತ ಅಲ್ಲ, ಒಂದು ಮತಕ್ಕೆ ಸೀಮಿತ ಅಲ್ಲ. ಪವನ್ ಕಲ್ಯಾಣ್ ಒಂದು ಕ್ಯಾಸ್ಟ್ ಅಲ್ಲ, ಪವನ್ ಕಲ್ಯಾಣ್ ಅವರು ಒಂದು ಮತ ಅಲ್ಲ, ಪವನ್ ಕಲ್ಯಾಣ್ ಅವರು ಪ್ರಾಂತ ಅಲ್ಲ. ಪವನ್ ಕಲ್ಯಾಣ್ ಇಸ್ ಇಂಡಿಯಾಸ್ ಟ್ರೆಷರ್, ಭಾರತದ ಆಸ್ತಿ ಪವನ್ ಕಲ್ಯಾಣ್. ಸೊ ಎಲ್ಲರೂ ಹಂಗೆ ನೋಡ್ತಾ ಇದ್ದಾರೆ. ಅದಕ್ಕೆ ಇವರೆಲ್ಲ ಮೊನ್ನೆ ದಿಲ್ಲಿಯಲ್ಲಿ ನೋಡಿರ್ತೀವಿ ನೀವು, ಕರ್ನಾಟಕದಿಂದ ಬಂದವರೇ, ತೆಲಂಗಾಣ ಬಂದವರೇ, ತಮಿಳುನಾಡು, ಕೇರಳ, ಒಡಿಸ್ಸಾ, ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದಲ್ಲಿ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ ನೀವು ನೋಡಿದ್ರೆ ಅಷ್ಟು ಆವತ್ತುವರೆಗೂ ಯಾವ ನಾಯಕರಿಗೂ ಬಂದ ಒಂದು ಉದ್ಧೃತ ಜನರು ಸಮೂಹ ನೋಡಿದ್ವಿ ನಾವು. ಸೊ ಪವನ್ ಕಲ್ಯಾಣ್ ಇಸ್ ಅನ್ ಇಂಡಿಯನ್ ಟ್ರೆಷರ್ ಫಾರ್ ಶೋರ್. ಸೊ అన్ని పక్కల కనెక్ట్ చేస్తారు. ಮಾಡ್ತಾ ಇರೋ ಮೆಂಬರ್ಶಿಪ್ ಆಂಧ್ರ ಮೆಂಬರ್ಶಿಪ್, ಜನಸೇನಾ ಪಾರ್ಟಿ ಕರ್ನಾಟಕ ಮೆಂಬರ್ಶಿಪ್. ಪ್ಲೀಸ್ ಇವರು ಕರ್ನಾಟಕ ಮೆಂಬರ್ಶಿಪ್ ಮಾಡಬೇಕು. ಸೊ ಪರ್ಫೆಕ್ಟಾಗಿ ಆಲ್ರೆಡಿ ಕರ್ನಾಟಕ ಪಾರ್ಟಿ ಎಲ್ಲರೂ ಜನಸೇನಾ ಸಾಧಕವಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು 200 ಜನ 300 ಜನಕ್ಕೆ ಮೆಂಬರ್ಶಿಪ್ ಮಾಡಿಸಿದ್ದಾರೆ. ಸೊ ಆಂಧ್ರದಲ್ಲಿ ಹೆಂಗಾದ್ರೆ ಫೆಸಿಲಿಟೀಸ್ ಬರ್ತಾ ಇತ್ತು, ಕರ್ನಾಟಕದಲ್ಲಿ ಹಂಗೆ ಫೆಸಿಲಿಟೀಸ್ ಬರುತ್ತೆ. ಇದು ಪೂರ್ತಿಯಾಗಿ ಕರ್ನಾಟಕ ಜನಸೇನಾ ಪಾರ್ಟಿ ಆಗಿ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಜನಸೇನಾ ಮೆಂಬರ್ಶಿಪ್ಪೇ ತಗೊಂಡಿದ್ದಾರೆ. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಇರಲ್ಲ. ನಮ್ಗೆ ಆಂಧ್ರದಲ್ಲಿ ಹೆಂಗೆ ಸಿಗುತ್ತೋ, ತೆಲಂಗಾಣದಲ್ಲಿ ಹೆಂಗೆ ಸಿಗುತ್ತೋ, ಕರ್ನಾಟಕದಲ್ಲೂ ಜಸ್ಟ್ ವಿ ಆರ್ ಬಡ್ಡಿಂಗ್. ಇವಾಗ ಸ್ಟಾರ್ಟ್ ಆಗಿದ್ದೀವಿ, ಮೆಂಬರ್ಶಿಪ್ ಸ್ಟಾರ್ಟ್ ಆಗಿದೆ. ಇವಾಗ ಸಾಧಕಗಳಾಗಿ ಸುಷ್ಮಾ ಅವರಾಗಲಿ, ಮುರಳಿ ಅವರು, 2 MPS ಆಗಲಿ, ಇವರೆಲ್ಲೂ ಆದರ್ಶ ಆಗಲಿ, ಇವರೆಲ್ಲೂ ಸಾಧಕವಾಗಿ ಮಾಡಿದ್ದಾರೆ. ಇನ್ನು ಇವರಲ್ಲೇ ಜನರಿಂದ ನಾವು ಹೇಳಿದ್ವಲ್ಲ, ಸಾಮಾನ್ಯರಿಂದಾನೇ ನಾಯಕರನ್ನು ಮಾಡೋದು ಪವನ್ ಕಲ್ಯಾಣ್ ಅವರ ಅಭಿಮತ ಅಂತ ಹೇಳ್ಬಿಟ್ಟು. ಅದರ ಬಗ್ಗೆ ಇಲ್ಲ, ಯಾರಾದರೂ ಕಷ್ಟಪಡ್ತಾರೋ ಅವ್ರನ್ನ ನಮ್ಮಲ್ಲೇ, ನಮ್ಮ ಜನರಲ್ಲೇ, ನಮ್ಮ ಸಾಮಾನ್ಯರಲ್ಲೇ ಒಳ್ಳೆ ನಾಯಕ ಜ್ಞಾಪಕ ಬರಬೇಕಾದ್ರೆ ಜನಸೇನಾ, ಅದೇ ನಮ್ಮ ಟಾರ್ಗೆಟ್. ಅದಕ್ಕೆ ಕೆಲಸ ಮಾಡಿ ಸಂಘಟನೆ ಎಲ್ಲ ಪಕ್ಷ ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲ ಆಫೀಸ್ ಆಗಿದೆ, ಇವಾಗ ಮುಳಬಾಗಿಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಲ್ಲೂ ಪಕ್ಷದ ಕಚೇರಿಗಳನ್ನು ಮಾಡೋದಕ್ಕೆ ಆಲ್ರೆಡಿ ಮಾತಾಡ್ತಾ ಇದ್ದೀವಿ, ನಡೀತಾ ಇದೆ. ಎಲ್ಲೇ ಏನೇ ಸಮಸ್ಯೆ ಆದರೂ ತಾಲೂಕು ಜಿಲ್ಲೆ ಅಂತ ಬೇರೆ ಮಾಡ್ತಿಲ್ಲ. ಎಲ್ಲ ಜನಸೇನಾನಿಗಳು ಒಂದೇ, ಎಲ್ಲರೂ ಸೇರಿ ಹೋರಾಟ ಮಾಡುವಂಥದ್ದಾಗ್ಬೋದು, ಕೆಲಸ ಮಾಡೋದಂಥದ್ದಾಗ್ಬೋದು ತೋರಿಸ್ಕೊಡ್ತೀವಿ. ಜನಸೇನಾನಿಗಳು ಅಂದರೆ ಒಂದು ಕುಟುಂಬ, ಜನಸೇನಾ ಪಕ್ಷ ಅಂದರೆ ಒಂದು ಕುಟುಂಬ ಅನ್ನೋದನ್ನ ಬಹಳ ಮಾದರಿಯಾಗಿ ನಾವು ಖಂಡಿತ ತೋರಿಸ್ತೀವಿ. ಮುಂದಿನ ದಿನಗಳಲ್ಲಿ ಮಾತು ಹೇಳೋದಕ್ಕಿಂತ ಕೆಲಸ ಮಾಡಿ ತೋರಿಸ್ತೀವಿ. ಎಲ್ಲ ಕಡೆ ಇದೆ. ಇವಾಗ ಜೆಡಿಎಸ್ ಕಾಂಗ್ರೆಸ್ ಯಾಕೆ ಬರೋದಿಲ್ಲ? ಇವಾಗ ಅಲ್ಲಿ ನಾವು ಸುಮಾರು ವರ್ಷಗಳಿಂದ ಜನಸೇನಾ ಪಾರ್ಟಿಯನ್ನು ನೋಡ್ಕೊಂಡು ಬಂದಿರುವಂಥದ್ದು. ನಾವೇನು ಪವನ್ ಕಲ್ಯಾಣ್ ಅವ್ರಿಗೆ ಅಭಿಮಾನಿಗಳಲ್ಲ. ಅವರ ಏನು ಸಿದ್ಧಾಂತಗಳನ್ನ ನೋಡಿ ಇಷ್ಟ ಬಿದ್ದು ನಾವು ನಮ್ಮ ಕಡೆನೂ ಇಂಥ ಒಂದು ಪಕ್ಷ ಬರಬೇಕು,
ಬಡವರಿಗಾಗಿ ಪಕ್ಷ ಯಾವ್ದಾದ್ರು ಇದೆ ಅಂದ್ರೆ ಜನಸೇನಾ ಅಂತಂತ ನಮ್ಮ ಮನ್ಸಿಗೆ ಬಂತು. ಯಾಕೆಂದ್ರೆ ಇವಾಗ ನಮ್ಮಲ್ಲಿ ರೈತರು ನೀರಿಲ್ದೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇವಾಗ ರೈತರು ಸತ್ತರೆ ಎಷ್ಟು ಮಾತ್ರ ಯಾರು ಬಂದು ನಿಂತ್ಕೋತಾ ಇದ್ದಾರೆ ಇವತ್ತು. ಅದೇ ಪವನ್ ಕಲ್ಯಾಣ್ ಅವರು ಸೋತೋದಾಗ್ಲೂ ಸಹಿತ ಅಲ್ಲಿ ಕವಲು ರೈತರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಅವರ ಸ್ವಂತ ದುಡ್ಡಲ್ಲಿ ಲಕ್ಷಾಂತರ ಜನಕ್ಕೆ ಒಂದು ಮನೆಗೆ ಒಂದು 3,000 ಕುಟುಂಬಗಳಿಗೆ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಸ್ವಂತ ದುಡ್ಡಲ್ಲಿ ಕೊಟ್ಟು ಅವರು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಅವರು ಪ್ರತಿ ಕಡೆ ಮಾತಾಡೋದು ಬಡವರ ಪರವಾಗಿ, ಎಲ್ಲಿ ಅನ್ಯಾಯ ಆಗಿದ್ರು ಮಾತಾಡ್ತಾರೆ. ಎಲ್ಲೋ ಇದ್ದಂತಹ ಜನರಿಗೂ ಸಹಿತ ಅವ್ರ ಕಷ್ಟ ಅಂತ ಅವ್ರಿಗೆ ಗೊತ್ತಾಗಿದ ತಕ್ಷಣ ಹೋಗಿ ಸ್ಪಂದಿಸ್ತಾರೆ, ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ ಅಂತಂದ್ರೆ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಕ್ಕೆ ಆಗಲ್ಲ, ಏನು ಹೇಳಕ್ಕಾಗಲ್ಲ. ನಾವು ಅಂತ ದೊಡ್ಡ ವ್ಯಕ್ತಿತ್ವ ಆಗೋದು ನಮಗೂ ಅನ್ನಿಸ್ತು. ಯಾಕೆ ಅನ್ನಿಸ್ತು ಅಂದ್ರೆ ನಾವು ಕಳೆದ 25 ವರ್ಷದ ಬರೀ ನೀರಿಗಾಗಿ ನಮ್ಮ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರೋಂಥವ್ರು ನಾವು 165 ದಿನ 170 ದಿನ ಬೀದಿಗಳಲ್ಲಿ ನಿಂತ್ಕೊಂಡು ಅನಿರ್ದಿಷ್ಟಾವಧಿ ಧರಣಿಗಳು ಮಾಡಿರೋರು, ಪೊಲೀಸರ ಹತ್ರ ಏಟುಗಳು ತಿಂದಿರೋರು, 8-10 ಕೇಸ್ಗಳು ಹಾಕ್ಸ್ಕೊಂಡಿದೀವಿ ನಾವೆಲ್ಲ. ಇಷ್ಟಾದ್ರೂ ಕೊನೆ ಪಕ್ಷ ಸೌಜನ್ಯಕ್ಕಾದ್ರೂ ಕುಡಿಯೋ ನೀರನ್ನ ಕೊಡ್ಲಿಲ್ಲ, ಒಂದು ಕರೆದು ಮುಖ್ಯಮಂತ್ರಿಗಳು ಮಾತಾಡುವಂತ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾವೆಲ್ಲಿದ್ವಿ ಇವತ್ತು? ಕಾನೂನು ಎಂತ ಸುವ್ಯವಸ್ಥೆ ಇದೆ ನಮ್ಮಲ್ಲಿ, ಯಾವ ರೀತಿ ನಡೀತಾ ಇದೆ? ಮೊನ್ನೆ ಎಲ್ಲೋ ಚಿಂತಾಮಣಿ ಸಂಜೆ ಹೆಣ್ಮಕ್ಳು ಬರ್ತಿದ್ರು,